Hello students, welcome back to economics class. We are in the last concept of this chapter, that is various government organization of education and health. Means related to education and health, the government launched some of the organizations. So which are those organizations? Let's see. So in India, the Ministry of Education and Health at union and state level, the departments of education and health and some other organizations are useful to reach or to provide information related to higher education and also create awareness among the health among people in India. ಸೊ ಇಲ್ಲಿ ಇಂಡಿಯಾದಲ್ಲಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಎಟ್ ಯೂನಿಯನ್ ಆ್ಯಂಡ್ ಸ್ಟೇಟ್ ಲೆವೆಲ್, ಯೂನಿಯನ್ ಮತ್ತು ಸ್ಟೇಟ್ ಲೆವೆಲಲ್ಲಿ, ಮತ್ತು ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಆ್ಯಂಡ್ ಎಜುಕೇಷನ್, ಇಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಮತ್ತು ಹೆಲ್ತಿಗೆ ಸಂಬಂಧಪಟ್ಟಂಥ ಕೆಲವೊಂದು ಡಿಪಾರ್ಟ್ಮೆಂಟ್ಗಳು. ನೆಕ್ಸ್ಟ್ ವೇರಿಯಸ್ ಅದರ್ ಆರ್ಗನೈಸೇಷನ್, ಇನ್ನೂ ಕೆಲವು ಆರ್ಗನೈಸೇಷನ್ಗಳು ಒಂದು ಜನರಿಗೆ ಹೈಯರ್ ಎಜುಕೇಷನ್ನ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸುವ ಪ್ರಯತ್ನವನ್ನು ಮಾಡುತ್ತದೆ, ಜೊತೆಗೆ ಕ್ರಿಯೇಟ್ಸ್ ಹೆಲ್ತ್ ಅವೇರ್ನೆಸ್ ಅಮಾಂಗ್ ದಿ ಪೀಪಲ್, ಜನರಲ್ಲಿ ಹೆಲ್ತಿನ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸಲಿಕ್ಕೆ ಕೆಲವೊಂದು ಆರ್ಗನೈಸೇಷನ್ಸ್ಗಳನ್ನು ಗವರ್ಮೆಂಟ್ ಇಂಟ್ರೊಡ್ಯೂಸ್ ಅಥವಾ ಲಾಂಚ್ ಮಾಡಿರುವಂಥದ್ದು. ಸೊ ಲೆಟ್ಸ್ ಸಿ ವಿಚ್ ಆರ್ ದೋಸ್ ಆರ್ಗನೈಸೇಷನ್ಸ್ ಲಾಂಚ್ಡ್ ಬೈ ಗವರ್ಮೆಂಟ್ ರಿಲೇಟೆಡ್ ಟು ಹೆಲ್ತ್ ಆ್ಯಂಡ್ ಎಜುಕೇಷನ್. ಎಜುಕೇಷನ್ ಮತ್ತು ಹೆಲ್ತಿಗೆ ಸಂಬಂಧಪಟ್ಟ ಹಾಗೆ ಯಾವುದು ಆರ್ಗನೈಸೇಷನನ್ನು ಗವರ್ಮೆಂಟ್ ಇಲ್ಲಿ ಲಾಂಚ್ ಮಾಡಿರುವಂಥದ್ದು ಅಂತ. So first NCERT, we just you remember the expansions of these organizations asked for 1 mark. ಇದರ ಜಸ್ಟ್ ಎಕ್ಸ್ಪಾನ್ಷನ್ಸ್ ಗೊತ್ತಿದ್ರೆ ಸಾಕಷ್ಟೇ, ಜಸ್ಟ್ ನಾನು ಅದನ್ನೇ ಮೆನ್ಷನ್ ಮಾಡ್ತಾ ಹೋಗ್ತೇನೆ. ಸೊ ದೀಸ್ 3 ಆರ್ ದ ಎಜುಕೇಷನಲ್ ಆರ್ಗನೈಸೇಷನ್ಸ್. ಇದು 3 ಎಜುಕೇಷನಲ್ ಆರ್ಗನೈಸೇಷನ್. ದಿಸ್ ಒನ್ ಈಸ್ ಅ ಹೆಲ್ತ್ ಆರ್ಗನೈಸೇಷನ್, ಇದು ಹೆಲ್ತಿಗೆ ಸಂಬಂಧಪಟ್ಟಂಥ ಆರ್ಗನೈಸೇಷನ್. ಸಮ್ ಆಫ್ ಯು ನ್ಯೂ ಅಬೌಟ್ ದಿಸ್, ಕೆಲವು ಕೇಳಿರ್ತೀರಿ ನೀವು ಕಾನ್ಸೆಪ್ಟ್ಗಳನ್ನು. ಫಸ್ಟ್ ಒನ್ NCERT, ದ ಎಕ್ಸ್ಪಾನ್ಷನ್ ಈಸ್ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್. ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್. at present our syllabus, that is NCERT syllabus, ನಮ್ಮಲ್ಲಿರುವಂಥ ಸಿಲೆಬಸ್ ಅದು NCERT ಸಿಲೆಬಸ್ ಆಗಿರುವಂಥದ್ದು. ಸೊ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್, ಅರ್ಲಿಯರ್ ಇದಕ್ಕಿಂತ ಮುಂಚೆ ಸಿಲೆಬಸ್ ಇತ್ತು, NCERT ಸಿಲೆಬಸ್ಸೇ ಇದ್ದಂಥದ್ದು. ನೆಕ್ಸ್ಟ್ UGC, ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್, ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್. ನೆಕ್ಸ್ಟ್ AICTE, ನೆಕ್ಸ್ಟ್ ಒನ್ All India Council of Technical Education, related to technical education field, related to university educations, university education ಗೆ related. So these are the educational organization. ಇದಿಷ್ಟು ಎಜುಕೇಷನಲ್ ಆರ್ಗನೈಸೇಷನ್ಸ್. ರಿಮೆಂಬರ್ ದಿ ಎಕ್ಸ್ಪಾನ್ಷನ್ ಆಸ್ಕ್ಡ್ ಫಾರ್ 1 mark, NCERT ಆ್ಯಂಡ್ UGC. ಎಕ್ಸ್ಪಾಂಡ್ NCERT, ಎಕ್ಸ್ಪಾಂಡ್ UGC ಅಂತ ಕೇಳುತ್ತಾರೆ ಫಾರ್ 1 markಗೆ. ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್, ಜಸ್ಟ್ ರಿಮೆಂಬರ್ ದಿಸ್, N ಫಾರ್ ನ್ಯಾಷನಲ್, C ಫಾರ್ ಕೌನ್ಸಿಲ್, E for educational, R for research and T for training. ಇದನ್ನು ನೋಡಿಕೊಂಡು ಬರೀಲಿಕ್ಕೆ ಪ್ರಿಫರ್ ಮಾಡಿ. ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್. ನೆಕ್ಸ್ಟ್ ಒನ್ UGC, U ಯೂನಿವರ್ಸಿಟಿ, G ಗ್ರ್ಯಾಂಟ್ಸ್, C ಕಮಿಷನ್, ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್. ನೆಕ್ಸ್ಟ್ ಒನ್ AICTE, A ಆಲ್ ಇಂಡಿಯಾ, A ಆಲ್ I ಇಂಡಿಯಾ, C Council of, T Technical, E Education. So All India Council of Technical Education. These are the educational organizations launched by government to provide information related to higher education. ಹೈಯರ್ ಎಜುಕೇಷನ್ನ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡುವ ಉದ್ದೇಶದಿಂದ ಈ ಕೆಲವು ಆರ್ಗನೈಸೇಷನ್ಗಳನ್ನು ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು.
Here, Government of India starting levying 2% education cess on all union taxes. ಇಲ್ಲಿ all union taxes, ಎಲ್ಲ ಯೂನಿಯನ್ ಟ್ಯಾಕ್ಸಲ್ಲೇ 2% ಅಷ್ಟು ಎಜುಕೇಷನ್ ಸೆಸ್ಸನ್ನು ಗೌರ್ಮೆಂಟ್ ಇಂಪೋಸ್ ಅಥವಾ ಲೆವಿ ಮಾಡ್ತಾ ಇರುವಂಥದ್ದು. Here education cess is nothing but a type of tax which is needed to the government to improvise educational activities and systems. ಇಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಥವಾ ಏನಾದರೂ ಪ್ರೋಗ್ರಾಮನ್ನು ಲಾಂಚ್ ಮಾಡಲಿಕ್ಕೆ ಬೇಕಾಗುವಂಥ ಅಮೌಂಟ್ ಅದನ್ನು ಟ್ಯಾಕ್ಸಿನ ರೂಪದಲ್ಲಿ ಗೌರ್ಮೆಂಟ್ ಕಲೆಕ್ಟ್ ಮಾಡುವಂಥದ್ದು. ಅದಕ್ಕೆ ಎಜುಕೇಷನ್ ಸೆಸ್ ಅಂತ ಹೇಳುವಂಥದ್ದು. ಅ ಟೈಪ್ ಆಫ್ ಟ್ಯಾಕ್ಸ್ ಗೌರ್ಮೆಂಟ್ ಇಂಪೋಸ್ ಮಾಡುವಂಥದ್ದು ದಟ್ ಈಸ್ ಯೂಸ್ಡ್ ಫಾರ್ ದಿ ಪರ್ಪಸ್ ಆಫ್ ಎಜುಕೇಷನಲ್ ಬೆನಿಫಿಟ್ ಆರ್ ಎಜುಕೇಷನಲ್ ಪ್ರೋಗ್ರಾಮ್ಸ್. ಕೆಲವೊಂದು ಎಜುಕೇಷನಲ್ ಪ್ರೋಗ್ರಾಮ್ಸಿಗೆ ಬೇಕಾಗಿ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಆ್ಯಕ್ಟಿವಿಟೀಸ್ಗಳಿಗೆ ಬೇಕಾದರೆ ಅದಕ್ಕೆ ಅಂತ ಹೇಳಿ ಗೌರ್ಮೆಂಟ್ ಇಂಪೋಸ್ ಮಾಡುವಂಥದ್ದು. ಎಲ್ಲ ಯೂನಿಯನ್ ಟ್ಯಾಕ್ಸಲ್ಲಿ 2% ಅದು ಎಜುಕೇಷನ್ ಸೆಸ್ ಆಗಿರುತ್ತದೆ. ಹಿಯರ್ ಇಟ್ ಈಸ್ ಆಸ್ಕ್ಡ್ ಫಾರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. Government of India levying 2% dash on all union tax. ಎಲ್ಲ ಯೂನಿಯನ್ ಟ್ಯಾಕ್ಸಲ್ಲಿ 2% ಗೌರ್ಮೆಂಟ್ ಏನಕ್ಕೆ ಲೆವಿ ಮಾಡುತ್ತದೆ ಅಂತ ಹೇಳಿ ದ್ಯಾಟ್ ಈಸ್ ಎಜುಕೇಷನ್ ಸೆಸ್. ಎಜುಕೇಷನ್ ಸೆಸ್ ಹೇಳಿದ್ರೆ ಅ ಟೈಪ್ ಆಫ್ ಟ್ಯಾಕ್ಸ್ ಕಲೆಕ್ಟೆಡ್ ಬೈ ದಿ ಗೌರ್ಮೆಂಟ್ ಫಾರ್ ದ ಪರ್ಪಸ್ ಆಫ್ ಎಜುಕೇಷನಲ್ ಪ್ರೋಗ್ರಾಮ್. ಏನಾದರೂ ಎಜುಕೇಷನ್ಗೆ ಸಂಬಂಧಪಟ್ಟ ಪ್ರೋಗ್ರಾಮ್ ಇದ್ದರೆ ಅದಕ್ಕೆ ಯೂಸ್ ಮಾಡಲಿಕ್ಕೆ ಅಂತ ಹೇಳಿ ಹಾಕುವಂಥ ಟ್ಯಾಕ್ಸ್ ಎಜುಕೇಷನ್ ಸೆಸ್. And also revenue from education cess means the more part of revenue from education cess is used for primary education. ಇಲ್ಲಿ ಎಜುಕೇಷನ್ ಸೆಸ್ 2% ಏನು ಕಲೆಕ್ಟ್ ಮಾಡುತ್ತದೆ ಅದರಲ್ಲಿ ಲಾರ್ಜ್ ಪಾರ್ಟನ್ನು ಗೌರ್ಮೆಂಟ್ ಯೂಸ್ ಮಾಡುವಂಥದ್ದು ಫಾರ್ ಪ್ರೈಮರಿ ಎಜುಕೇಷನ್. ಪ್ರೈಮರಿ ಎಜುಕೇಷನ್ಗೆ ಲಾರ್ಜ್ ಪೋರ್ಷನನ್ನು ಗೌರ್ಮೆಂಟ್ ಇಲ್ಲಿ ಯೂಸ್ ಮಾಡುತ್ತದೆ ಔಟ್ ಆಫ್ 2% ಆಫ್ ಎಜುಕೇಷನ್ ಸೆಸ್. ಸೊ ಇಟ್ ಈಸ್ ಆಲ್ಸೋ ಆಸ್ಕ್ಡ್ fill in the blanks. Revenues from education cess has been earmarked for spending on dash. ಅಂದರೆ ಎಜುಕೇಷನ್ ಸೆಸ್ಸಿನ ಲಾರ್ಜ್ ಪೋರ್ಷನ್ ಅಥವಾ ಅಮೌಂಟನ್ನು ಗೌರ್ಮೆಂಟ್ ಎಲ್ಲಿಗೆ ಇಂಪ್ಲಿಮೆಂಟ್ ಮಾಡುತ್ತದೆ ಅಥವಾ ಎಲ್ಲಿ ಯೂಸ್ ಮಾಡುತ್ತದೆ ಅಂತ ದಟ್ ಈಸ್ ಆನ್ ಪ್ರೈಮರಿ ಎಜುಕೇಷನ್. ಸೊ ಫ್ರಮ್ ಆಲ್ ಯೂನಿಯನ್ ಟ್ಯಾಕ್ಸಸ್ government impose 2% of education cess. Among 2% of education cess, most part of revenue used on primary education. ಅಂದರೆ ಇಲ್ಲಿ ಎಲ್ಲ ಯೂನಿಯನ್ ಟ್ಯಾಕ್ಸಸ್ ಏನಿದೆ ಅದರಲ್ಲಿ 2% ಎಜುಕೇಷನ್ ಸೆಸ್ ಅಂತ ಲೆವಿ ಮಾಡ್ತದೆ ಗೌರ್ಮೆಂಟ್. ಆ 2% ಎಜುಕೇಷನ್ ಸೆಸ್ಸಲ್ಲಿ ಹ್ಯೂಜ್ ಅಮೌಂಟನ್ನು ಪ್ರೈಮರಿ ಎಜುಕೇಷನಿಗೆ ಗೌರ್ಮೆಂಟ್ ಯೂಸ್ ಮಾಡುವಂಥದ್ದು. ಸೊ ದೀಸ್ ಆರ್ ರಿಲೇಟೆಡ್ ಟು ಎಜುಕೇಷನಲ್ ಆರ್ಗನೈಸೇಷನ್. Another one is health organization, which is government introduced this organization to create a health awareness among the people. Generally health ina ಬಗ್ಗೆ ಅವೇರ್ನೆಸ್ ಅನ್ನು ಮೂಡಿಸಲಿಕ್ಕೆ ಇದೊಂದು ಆರ್ಗನೈಸೇಷನ್ ಇಂಟ್ರೊಡ್ಯೂಸ್ ಆಗಿರುವಂಥದ್ದು. ದ್ಯಾಟ್ ಈಸ್ ICMR, ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್. I for Indian, C for Council for, M medical, R research. So it is also asked for 1 mark. Expand ICMR, Indian Council for Medical Research. It is a health organization. So it is also asked for 1 mark. ICMR. Here one is NCERT. Expand NCERT. Next expand UGC. Next expand ICMR. You should remember out of 3 any one can be asked. ಈ ಮೂರರಲ್ಲಿ ಯಾವುದಾದ್ರೂ ಒಂದು ಕೇಳಬಹುದು. Just remember the expansion of these 3 concepts and remember 2% education cess government impose. So out of this 2% education cess, more part used on, more part spend on primary education. ಈ 2% ಎಜುಕೇಷನ್ ಸೆಸ್ ಅಲ್ಲಿ ಜಾಸ್ತಿ ಪಾರ್ಟನ್ನು ಪ್ರೈಮರಿ ಎಜುಕೇಷನಿಗೆ ಯೂಸ್ ಮಾಡುವಂಥದ್ದು ಗೌರ್ಮೆಂಟ್. So it is about various organizations. So with this we finished this chapter, human capital formation. So in this chapter we learn some concepts like meaning of human capital, sources of human capital,
relationship between human capital and economic growth, next status of women's education, role of education in economic development, then various government organizations related to education and health. So idistu concept ee chapter alli nodiruvanthaddu. Next let's move on question bank discussion. ಈ ಚಾಪ್ಟರಿನ ಕ್ವೆಶ್ಚನ್ ಬ್ಯಾಂಕ್ ಡಿಸ್ಕಷನ್ಗೆ ಹೋಗುವ. So question bank discussion. So in this chapter we have multiple choice questions, fill in the blanks, match the following, one mark, 2 marks, 4 marks and 6 marks questions. So in this chapter we have this much of questions, multiple choice, fill in the blanks and match the following. Next 1 mark question, 2 marks question, 4 as well as 6 marks question. So let's move on multiple choice question. Multiple choice question noduva. First one, who can work better in the following? Here is some options. Then who can work better in the following? ಈ ಕೊಟ್ಟಂತ 4 ಆಪ್ಷನ್ ಅಲ್ಲಿ ಯಾರು ಬೆಟರ್ ಆಗಿ ಕೆಲಸ ಮಾಡ್ತಾರೆ ಅಂತ. ಆಪ್ಷನ್ ಎ, ಅ ಸಿಕ್ ಪರ್ಸನ್, ಅನಾರೋಗ್ಯ ಹೊಂದಿರುವಂಥ ವ್ಯಕ್ತಿ. ಆಪ್ಷನ್ ಬಿ ಆರ್ ಸೆಕೆಂಡ್, ಆನ್ ಅನ್ಹೆಲ್ದಿ ಲೇಬರರ್. ಅನ್ಹೆಲ್ದಿ ಲೇಬರರ್, ಆರೋಗ್ಯ ಸರಿ ಇಲ್ಲದಂಥ ಒಬ್ಬ ವ್ಯಕ್ತಿ. ಪರ್ಸನ್ ವಿತ್ ಸೌಂಡ್ ಹೆಲ್ತ್, ಒಳ್ಳೆಯ ಆರೋಗ್ಯ ಹೊಂದಿರುವಂಥ ವ್ಯಕ್ತಿ. ನನ್ ಆಫ್ ದಿ ಅಬೌವ್, ಯಾರು ಅಲ್ಲ. ಹೂ ಕ್ಯಾನ್ ವರ್ಕ್ ಬೆಟರ್ ಇನ್ ದಿ ಫಾಲೋವಿಂಗ್, ಇದರಲ್ಲಿ ಯಾರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬಹುದು? ಸಿಕ್ ಪರ್ಸನ್, ಅನ್ಹೆಲ್ದಿ ಲೇಬರ, ಪರ್ಸನ್ ವಿತ್ ಸೌಂಡ್ ಹೆಲ್ತ್ ಆರ್ ನನ್ ಆಫ್ ದಿ ಅಬೌವ್. ಸೊ ಇಟ್ ಈಸ್ ಆಪ್ಷನ್ 3 or C, that is a person with the sound health. A person having good health can work better in the following. ಈ ಕೊಟ್ಟದ್ರಲ್ಲಿ ಒಳ್ಳೆಯ ಹೆಲ್ತ್ ಅನ್ನು ಹೊಂದಿರುವ ವ್ಯಕ್ತಿ ಇಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬಹುದು. ನೆಕ್ಸ್ಟ್ Next one, what percent GDP as estimated by the Tapas Majumdar committee should spend for education? I forgot to tell this under educational organization. What percent GDP estimated by the Tapas Majumdar committee should spend for education? ಇಲ್ಲಿ ತಾಪಸ್ ಮಜುಮ್ದಾರ್ ಕಮಿಟಿ ಎಷ್ಟೋ ಪರ್ಸೆಂಟ್ ಅನ್ನ ಎಜುಕೇಷನ್ಗೆ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ, ಅಂದರೆ ಜಿ ಡಿ ಪಿಯಲ್ಲಿ ಇಂತಿಷ್ಟು ಪರ್ಸೆಂಟ್ ಎಜುಕೇಷನ್ಗೆ ಸ್ಪೆಂಡ್ ಮಾಡಬೇಕು ಅಂತ ಹೇಳಿರುವಂಥದ್ದು. ಹಿಯರ್ ಆಪ್ಷನ್ಸ್ ಆರ್ 4%, 6%, 8%, then 5%. ಸೊ ಜಿ ಡಿ ಪಿಯಲ್ಲಿ ತಾಪಸ್ ಮಜುಮ್ದಾರ್ ಕಮಿಟಿ ಸ್ವಲ್ಪ ಪರ್ಸೆಂಟನ್ನು ಎಜುಕೇಷನ್ಗೆ ಅಂತ ಹೇಳಿ ಸ್ಪೆಂಡ್ ಮಾಡಲಿಕ್ಕೆ ಹೇಳಿರುವಂಥದ್ದು. ದ್ಯಾಟ್ ಈಸ್ 6% ಆಫ್ ಟೋಟಲ್ ಜಿ ಡಿ ಪಿ. ಜಿ ಡಿ ಪಿಯ 6% ಎಜುಕೇಷನ್ ಮೇಲೆ ಸ್ಪೆಂಡ್ ಮಾಡಲಿಕ್ಕೆ ಹೇಳಿರುವಂಥದ್ದು ತಾಪಸ್ ಮಜುಮ್ದಾರ್ ಕಮಿಟಿ. ಸೊ ಜಸ್ಟ್ ರಿಮೆಂಬರ್ ದ್ಯಾಟ್ ಒನ್. ನೆಕ್ಸ್ಟ್ ಒನ್, ಎಜುಕೇಷನ್ ಫಾರ್ ಆಲ್, ಶಿಕ್ಷಣ ಅಂತ ಹೇಳುವಂಥದ್ದು. ಹಿಯರ್ ಈಸ್ ಸಮ್ ಆಪ್ಷನ್ಸ್, ಕೆಲವೊಂದು ಆಪ್ಷನ್ ಕೊಟ್ಟಿರುವಂಥದ್ದು. ಥಿಂಕ್ ಆ್ಯಂಡ್ ಟೆಲ್. ಆಪ್ಷನ್ ಎ, ಸ್ಟಿಲ್ ನಾಟ್ ಅ ಡಿಸ್ಟ್ಯಾಂಟ್ ಡ್ರೀಮ್, ಇವತ್ತಿಗೆ ಡಿಸ್ಟ್ಯಾಂಟ್ ತುಂಬ ದೂರದ ಕನಸು ಅಂತ ಹೇಳುವ ಹಾಗೆ ಇಲ್ಲ.
ಬಿ ಸ್ಟಿಲ್ ಎ ಡಿಸ್ಟ್ಯಾಂಟ್ ಡ್ರೀಮ್, ಶಿಕ್ಷಣ ಪಡೆಯುವಂಥದ್ದು ಇವತ್ತಿಗೂ ಕೂಡ ಕನಸಾಗಿಯೇ ಉಳಿದಿರುವಂಥದ್ದ. ಡ್ರೀಮ್ ಓನ್ಲಿ, ಕನಸು ಮಾತ್ರನ ಶಿಕ್ಷಣ. ಆಪ್ಷನ್ ಡಿ ನನ್ ಆಫ್ ದಿ ಎಬವ್, ಯಾವುದು ಅಲ್ಲ. ಸೊ ವಿ ಲರ್ನ್ ಸೋ ಮೆನಿ ಕಾನ್ಸೆಪ್ಟ್ಸ್. by observing those concepts tell education for all. ಆ ಕಾನ್ಸೆಪ್ಟ್ ತುಂಬ ನೋಡಿದ್ವಿ. ಆ ಕಾನ್ಸೆಪ್ಟ್ ಎಲ್ಲ ನೋಡಿದ ನಂತರ ನಮಗೇನು ಅನ್ನಿಸ್ತದೆ, ಎಜುಕೇಷನ್ ಫಾರ್ ಆಲ್ ಸ್ಟಿಲ್ ನಾಟ್ ಅ ಡಿಸ್ಟ್ಯಾಂಟ್ ಡ್ರೀಮ್, ತುಂಬ ದೂರದ ಕನಸು ಅಂತ ಹೇಳುವ ಹಾಗೆ ಇಲ್ಲ. ಬಿ ಸ್ಟಿಲ್ ಅ ಡಿಸ್ಟ್ಯಾಂಟ್ ಡ್ರೀಮ್, ತುಂಬ ದೂರದ ಕನಸು ಅಂತ ಹೇಳ್ಬೋದು ಎಜುಕೇಷನ್ ಪಡೆಯುವಂಥದ್ದು. ಆಪ್ಷನ್ ಸಿ ಡ್ರೀಮ್ ಓನ್ಲಿ, ಶಿಕ್ಷಣ ಪಡೆಯುವಂಥದ್ದು ಕೇವಲ ಕನಸು ಮಾತ್ರ. ನನ್ ಆಫ್ ದಿ ಎಬವ್, ಯಾವುದು ಅಲ್ಲ. ಸೊ ಯಾವುದು ಆಗಿರಬಹುದು? ತುಂಬ ದೂರದ ಡ್ರೀಮ್ ಆಗಿರುವುದಿಲ್ವಾ? ಅಥವಾ ಶಿಕ್ಷಣ ಪಡೆಯುವುದು ಈಗಲೂ ಕೂಡ ತುಂಬ ದೂರದ ಕನಸೆಯಾ? ಅಥವಾ ಶಿಕ್ಷಣ ಪಡೆಯುವಂಥದ್ದು ಕೇವಲ ಕನಸು ಮಾತ್ರನಾ? ಸೊ ಇಟ್ ಈಸ್ ಆಪ್ಷನ್ ಎ ಸ್ಟಿಲ್ ನಾಟ್ ಎ ಡಿಸ್ಟ್ಯಾಂಟ್ ಡ್ರೀಮ್, ಇವತ್ತಿಗೆ ತುಂಬ ದೂರದ ಕನಸು ಅಂತ ಹೇಳುವ ಹಾಗೆ ಇಲ್ಲ ಶಿಕ್ಷಣ ಪಡೆಯುವಂಥದ್ದು. ವಿ ಸಾ ವೇರಿಯಸ್ ಆರ್ಗನೈಸೇಷನ್ ಗೌರ್ಮೆಂಟ್ ಎಸ್ಟಾಬ್ಲಿಷ್ಡ್ ಟು ಪ್ರೊವೈಡ್ ಆರ್ ಟು ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ಹೈಯರ್ ಎಜುಕೇಷನ್ ಆಲ್ಸೋ. ಸೊ ಬೇರೆ ಬೇರೆ ರೀತಿಯ ಪ್ರೋಗ್ರಾಮ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದೆ. ಹಾಗಾಗಿ ಶಿಕ್ಷಣ ಪಡೆಯುವಂಥದ್ದು ಒಂದು ಡ್ರೀಮ್, ಕನಸು ಅಂತ ಹೇಳುವ ಹಾಗೆ ಇಲ್ಲ. ಸ್ಟಿಲ್ ನಾಟ್ ಅ ಡಿಸ್ಟ್ಯಾಂಟ್ ಡ್ರೀಮ್ ಅಂದರೆ ತುಂಬ ದೂರದ ಕನಸು ಅಂತ ನಮಗೆ ಹೇಳುವ ಹಾಗೆ ಇಲ್ಲ ಶಿಕ್ಷಣ ಪಡೆಯುವಂಥದ್ದು. ಸೊ ದೀಸ್ ಆರ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್. Next we'll move on, fill in the blanks. First question, investment on education is considered as one of the main sources of, ಯಾವುದರ ಸೋರ್ಸ್ ಅದು ಎಜುಕೇಷನ್ ಅಂತ ಹೇಳುವಂಥದ್ದು? ದ್ಯಾಟ್ ಈಸ್ human capital. Next one, Government of India has also started levying 2% of dash on all union tax. Just now only I explained 2% ಯಾವ ಟ್ಯಾಕ್ಸನ್ನು ಹಾಕ್ತದೆ ಗೌರ್ಮೆಂಟ್? ದ್ಯಾಟ್ ಈಸ್ ಎಜುಕೇಷನ್ ಸೆಸ್. ನೆಕ್ಸ್ಟ್, the revenues from education cess has been earmarked for spending on. education cess ಅಲ್ಲಿ ಜಾಸ್ತಿ ಪಾರ್ಟ್ ಯೂಸ್ ಆಗುವಂಥದ್ದು ಫಾರ್ ಪ್ರೈಮರಿ ಎಜುಕೇಷನ್. Next, the contribution of the educated person to economic growth is more than that of an dash person. The contribution of educated person to economic growth is more than that of dash person. ಒಬ್ಬ ಎಜುಕೇಟೆಡ್ ಪರ್ಸನ್ನ ಕಾಂಟ್ರಿಬ್ಯೂಷನ್ನ ಆರ್ಥಿಕ ಬೆಳವಣಿಗೆಗೆ ಡ್ಯಾಶ್ ಪರ್ಸನ್ನ ಕಾಂಟ್ರಿಬ್ಯೂಷನಿಗಿಂತ ಕಮ್ಮಿ ಇರುತ್ತದೆ. that is an uneducated person. in the uneducated person na contribution development ಗೆ ಕಮ್ಮಿ ಇರುತ್ತದೆ, educated person na contribution ಗೆ compare ಮಾಡಿದಾಗ. so that is uneducated person. so next we have match the following. So first, more contribution to national income. In front of that, global growth centers. Next one, Dutch Bank. India and the knowledgeable economy. Next, World Bank. Literacy rate.
educational achievements a positive development next better gender equity skilled laborer so match the following just see this one try to get correct answer so first more contribution to national income Dutch bank world bank educational achievement better gender equity so this side we have global growth centers India and knowledgeable economy literacy rate positive development skilled laborer so first one more contribution to national income more contribution to national income so who can give more contribution to national income see global growth center India and knowledgeable economy literacy rate positive development skilled laborer so yaru national income ಗೆ ಜಾಸ್ತಿ contribution ಕೊಡಬಹುದು that is skilled labor so you have to write in front of this I am just showing that which is the answer ನೀವು ಬರೀಲಿಕ್ಕಿಲ್ಲ ಎಕ್ಸಾಮಿಗೆ ಇದರ ಎದುರುಗಡೆನೇ ಆನ್ಸರ್ ಬರಿಬೇಕು ಜಸ್ಟ್ ನಾನು ತೋರಿಸಲಿಕ್ಕೆ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ನೆಕ್ಸ್ಟ್ ಲೀವ್ ದಿಸ್ ಜಸ್ಟ್ ಡಚ್ ಬ್ಯಾಂಕ್ ಆ್ಯಂಡ್ ವರ್ಲ್ಡ್ ಬ್ಯಾಂಕ್ ಹಾಗೆಯೇ ಬಿಡಿ ಥರ್ಡ್ ಇದಕ್ಕೆ ಬನ್ನಿ ಎಜುಕೇಷ್ನಲ್ ಅಚೀವ್ಮೆಂಟ್ ಸ್ಕಿಲ್ಡ್ ಲೇಬರ್ ಬಿಟ್ಟು ಉಳಿದದ್ದು ನೋಡಿ ಎಜುಕೇಷ್ನಲ್ ಅಚೀವ್ಮೆಂಟ್ಸ್ ಯಾವುದು ಆಗಿರುತ್ತದೆ ಅಂತ ಗ್ಲೋಬಲ್ ಗ್ರೋತ್ ಸೆಂಟರ್ಸ್ ಇಂಡಿಯಾ ಆ್ಯಂಡ್ ನಾಲೆಜೇಬಲ್ ಇಕಾನಮಿ ಲಿಟ್ರಸಿ ರೇಟ್ ಪಾಸಿಟಿವ್ ಡೆವಲಪ್ಮೆಂಟ್ ಸೊ ಎಜುಕೇಷ್ನಲ್ ಅಚೀವ್ಮೆಂಟ್ ಗ್ಲೋಬಲ್ ಗ್ರೋತ್ ಸೆಂಟರ್ಸ್ ದಟ್ ಈಸ್ ಫೋರ್ತ್ ಗ್ಲೋಬಲ್ ಗ್ರೋತ್ ಸೆಂಟರ್ಸ್ ಸೊ ಗ್ಲೋಬಲ್ ಗ್ರೋತ್ ಸೆಂಟರ್ಸ್ ಇಂದ ಎಜುಕೇಷ್ನಲ್ ಅಚೀವ್ಮೆಂಟ್ ಆಗುವಂಥದ್ದು ನೆಕ್ಸ್ಟ್ ಬೆಟರ್ ಜೆಂಡರ್ ಈಕ್ವಿಟಿ ಸಾರಿ ಎಜುಕೇಷನಲ್ ಅಚೀವ್ಮೆಂಟ್ ಸೊ ಹಿಯರ್ ಸಾರಿ ಒನ್ಸ್ ಅಗೇನ್ ಎಜುಕೇಷನಲ್ ಅಚೀವ್ಮೆಂಟ್ ಇಟ್ ಈಸ್ ರಿಲೇಟೆಡ್ ಟು ಎಜುಕೇಷನಿಗೆ ಸಂಬಂಧಪಟ್ಟ ಹಾಗೆ ಯಾವ ಕಾನ್ಸೆಪ್ಟ್ ಇಲ್ಲಿ ಇರುವಂಥದ್ದು ಗ್ಲೋಬಲ್ ಗ್ರೋತ್ ಸೆಂಟರ್ಸ್ ಇಂಡಿಯಾ ಆ್ಯಂಡ್ ನಾಲೆಜೇಬಲ್ ಇಕಾನಮಿ ಲಿಟ್ರಸಿ ರೇಟ್ ಆ್ಯಂಡ್ ಪಾಸಿಟಿವ್ ಡೆವಲಪ್ಮೆಂಟ್ ಎಜುಕೇಷನ್ ಇಟ್ ಈಸ್ ರಿಲೇಟೆಡ್ ಟು ಲಿಟ್ರಸಿ ರೇಟ್ ಎಜುಕೇಷನಲ್ ಅಚೀವ್ಮೆಂಟ್ next one better gender equity gender equity means creating equality between men and women so global growth centers India and knowledgeable economy positive development better gender equity it is a positive development so ಇಲ್ಲಿ ಗೊತ್ತಿರುವಂಥ ಕಾನ್ಸೆಪ್ಟನ್ನು ನಾವು ಫೈಂಡ್ ಔಟ್ ಮಾಡಿ ಆಯಿತು ನೆಕ್ಸ್ಟ್ ದೀಸ್ ಟು ಡಚ್ ಬ್ಯಾಂಕ್ ಆ್ಯಂಡ್ ವರ್ಲ್ಡ್ ಬ್ಯಾಂಕ್ ಸೊ ಡಚ್ ಬ್ಯಾಂಕ್ ಇಟ್ ಈಸ್ ರಿಲೇಟೆಡ್ ಟು ಗ್ಲೋಬಲ್ ಗ್ರೋತ್ ಸೆಂಟರ್ಸ್ ಡಚ್ ಬ್ಯಾಂಕ್ ಅದು ಗ್ಲೋಬಲ್ ಗ್ರೋತ್ ಸೆಂಟರ್ ದೆನ್ ವರ್ಲ್ಡ್ ಬ್ಯಾಂಕ್ ಇಂಡಿಯಾ ಆ್ಯಂಡ್ ನಾಲೆಜೇಬಲ್ ಇಕಾನಮಿ ಸೊ ಜಸ್ಟ್ ರಿಮೆಂಬರ್ ದಿಸ್ ಒನ್ ಬೈ ಮಿಸ್ಟೇಕ್ ಅಲ್ಲಿ ನಾನು ಸೆಕೆಂಡ್ ಅಂತ ಹೇಳಿಕೊಂಡು ಅದಕ್ಕೆ ಹಾಕಿಬಿಟ್ಟೆ ಸೊ ಎಜುಕೇಷನಲ್ ಅಚೀವ್ಮೆಂಟ್ literacy rate so here more contribution to national income that is skilled laborers Dutch bank global growth centers world bank India and knowledgeable economy educational achievements literacy rate better gender equity positive development next one it is related to 1 mark questions next we have 1 mark question
ಫಸ್ಟ್ ಎಕ್ಸ್ಪಾಂಡ್ NCERT ಎಕ್ಸ್ಪಾಂಡ್ ಮಾಡಲಿಕ್ಕಿರುವಂಥದ್ದು. just we saw National Council for Educational Research and Training. Next, state the reasons for migration ಗೆ reason ಏನು ಹೇಳಿ. We saw under the sources of human capital, people migrate from one place to another to get a good job or to get more salaries. To just mention, to get job or to get more salaries. Next, expand UGC, University Grants Commission. Next one, expand ICMR, Indian Council for Medical Research. So, idishtu 1 mark question. Next, we have 2 marks question. First one, state the need of investment on human capital. Human capital na mele ಏನಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ. So, under the last concept, that is need for promoting need for investment on human capital on economic growth, there we have some points. You have to mention any 4 of them. ಅದರಲ್ಲಿ 4 ಪಾಯಿಂಟ್ ಮೆನ್ಷನ್ ಮಾಡಿದರೆ ಆಯಿತು. So, increases the productivity of persons, it increases production level, creates a positive attitude towards technology. ಈ ಥರ 4 ಪಾಯಿಂಟ್ ಮೆನ್ಷನ್ ಮಾಡಿದರೆ ಆಯಿತು. ನೆಕ್ಸ್ಟ್, ವೈ ಇಂಡಿವಿಜುವಲ್ಸ್ ಸ್ಪೆಂಡ್ ಮನಿ ಆನ್ ಎಜುಕೇಷನ್ನ ಮೇಲೆ ಏನಕ್ಕೆ ಹಣ ಸ್ಪೆಂಡ್ ಮಾಡ್ತಾರೆ. ಸೊ ದ್ಯಾಟ್ ವಿ ಸಾ ಇಟ್ ಈಸ್ ಅಂಡರ್ ಸೋರ್ಸಸ್ ಆಫ್ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್. ಅಂಡರ್ ದ್ಯಾಟ್ ಫಸ್ಟ್ ಪಾಯಿಂಟ್ ಇನ್ವೆಸ್ಟ್ಮೆಂಟ್ ಆನ್ ಎಜುಕೇಷನ್ ಅಲ್ಲಿ ಹೇಳಿರುವಂಥದ್ದು, ಟು ಗೆಟ್ ನಾಲೆಜ್, ಟು ಗೆಟ್ ಗುಡ್ ಜಾಬ್ ಆಪರ್ಚುನಿಟೀಸ್, ಟು ಇನ್ಕ್ರೀಸ್ ಫ್ಯೂಚರ್ ಇನ್ಕಮ್ ಎಕ್ಸೆಟ್ರಾ. ಸೊ ಈ ಥರ 4 ಪಾಯಿಂಟನ್ನು ಮೆನ್ಷನ್ ಮಾಡಿದರೆ ಆಯಿತು. ನೆಕ್ಸ್ಟ್ ಒನ್, ವಾಟ್ ಆರ್ ದಿ ಇಂಡಿಕೇಟರ್ಸ್ ಆಫ್ ಎಜುಕೇಷನಲ್ ಅಚೀವ್ಮೆಂಟ್ ಆಫ್ ಎ ಕಂಟ್ರಿ. 4 points we saw, that is literacy rate, gross enrollment ratio, dropout ratio, primary completion rate. So 4 point just mention ಮಾಡಿದರೆ ಸಾಕು. ನೆಕ್ಸ್ಟ್, ವಾಟ್ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ ಟು ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್. ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನಿಗೆ ಕಾಂಟ್ರಿಬ್ಯೂಟ್ ಮಾಡುವ ಫ್ಯಾಕ್ಟರ್ಸ್ ಯಾವುದು. ಸೇಮ್ ಸೋರ್ಸಸ್, ಇನ್ವೆಸ್ಟ್ಮೆಂಟ್ ಆನ್ ಎಜುಕೇಷನ್, health expenditure, investment on the job training, investment on migration, investment on information. So 5 point ಇದೆ, 4 point explain ಮಾಡಿ. Next, what are the 2 major sources of human capital in a country. 2 major sources. We have 5 sources. ಅದರಲ್ಲಿ 2 major sources I told, that is investment on education and health expenditure. So 5 sources ಇದೆ, ಅದರಲ್ಲಿ 2 ಎಜುಕೇಷನ್ ಮತ್ತು ಹೆಲ್ತ್. ನೆಕ್ಸ್ಟ್, ವಾಟ್ ಆರ್ ದಿ ವೇರಿಯಸ್ ಫಾರ್ಮ್ಸ್ ಆಫ್ ಹೆಲ್ತ್ ಎಕ್ಸ್ಪೆಂಡಿಚರ್. ಆರೋಗ್ಯ ವೆಚ್ಚದ ಪ್ರಕಾರಗಳು ಯಾವುದು ಅಂತ. ಪ್ರಿವೆಂಟಿವ್ ಮೆಡಿಸಿನ್, ಕ್ಯೂರೇಟಿವ್ ಮೆಡಿಸಿನ್, ಸೋಷಿಯಲ್ ಮೆಡಿಸಿನ್ ಆ್ಯಂಡ್ ಪ್ರೊವಿಷನ್ ಆಫ್ ಡ್ರಿಂಕಿಂಗ್ ವಾಟರ್. ಸೊ ದೀಸ್ ಆರ್ 2 marks questions. Next, we have 4 marks question. First one, education is considered to be an important input for the development of a nation. How? ಇಲ್ಲಿ ಶಿಕ್ಷಣ ಅಂತ ಹೇಳುವಂಥದ್ದು ಒಂದು ದೇಶದ ಬೆಳವಣಿಗೆಗೆ ಇಂಪಾರ್ಟೆಂಟ್ ಆದ ಇನ್ಪುಟ್ ಅಂತ ಹೇಳಬಹುದು. ಹೇಗೆ ಅಂತ ಹೇಳಿ, ಸೊ ಐ ಎಕ್ಸ್ಪ್ಲೈನ್ಡ್ ರೋಲ್ ಆಫ್ ಎಜುಕೇಷನ್ ಇನ್ ಇಕನಾಮಿಕ್ ಡೆವಲಪ್ಮೆಂಟ್. ಸೊ ವಿ ಹ್ಯಾವ್ ಸಮ್ 7 points. ಔಟ್ ಆಫ್ 7 ಎಕ್ಸ್ಪ್ಲೈನ್ ಎನಿ 4 ಪಾಯಿಂಟನ್ನು ಎಕ್ಸ್ಪ್ಲೈನ್ ಮಾಡಿದರೆ ಸಾಕು. ನೆಕ್ಸ್ಟ್, ಹೌ ಡಸ್ ಇನ್ವೆಸ್ಟ್ಮೆಂಟ್ ಇನ್ ಹ್ಯೂಮನ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟ್ ಟು ಗ್ರೋತ್. ಬೆಳವಣಿಗೆಗೆ ಮಾನವ ಬಂಡವಾಳ ಯಾವ ಥರ ಕಾಂಟ್ರಿಬ್ಯೂಟ್ ಮಾಡುತ್ತದೆ ಅಂತ. ವೈಲ್ explaining relationship between human capital and economic growth, we also saw one more concept, that is the contribution of human capital to economic growth. And also I mentioned some points, just write that points. Next, bring out the need for on the job training for a person. So under sources of human capital formation, 3rd point we have
expenditure regarding on the job training. Have to write a full point, means meaning of on the job training, meaning ಬರೆಯುವಂಥದ್ದು. ನೆಕ್ಸ್ಟ್ ಟೈಪ್ಸ್ ಆಫ್ ಆನ್ ದ ಜಾಬ್ ಟ್ರೈನಿಂಗ್ ಆಫ್ ಕ್ಯಾಂಪಸ್ ಆ್ಯಂಡ್ ವಿದಿನ್ ದಿ ಇನ್ಸ್ಟಿಟ್ಯೂಷನ್. ನೆಕ್ಸ್ಟ್ ನೀಡ್ ಫಾರ್ ಆನ್ ದ ಜಾಬ್ ಟ್ರೈನಿಂಗ್, ಏನಕ್ಕೆ ಆನ್ ದ ಜಾಬ್ ಟ್ರೈನಿಂಗ್ ಬೇಕು, ಇದಿಷ್ಟನ್ನು ಮೆನ್ಷನ್ ಮಾಡ್ತಾ ಹೋಗಬೇಕು ಫಾರ್ 4 marks. Next, discuss the need for promoting women's education in India. Women's education ಏನಕ್ಕೆ ಬೇಕು ಅಂತ ಹೇಳಿ, and also I explained some 7 points, just mention those points. So ಇದಿಷ್ಟು 4 marks questions. Next 6 marks question, discuss the following as a source of human capital formation. There are 5 sources, out of that they mentioned only 2. They are health infrastructure and expenditure on migration. So 5 sources ಇದೆ, ಅದರಲ್ಲಿ 2 ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡಿದರೆ ಸಾಕು, ಹೆಲ್ತ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆನ್ ಮೈಗ್ರೇಷನ್. Next, examine the role of education in economic development of a nation. ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಎಜುಕೇಷನ್, ಶಿಕ್ಷಣದ ಪಾತ್ರ ಏನು. So we have 7 points, explain any 6 ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡಿದರೆ ಆಯಿತು. ನೆಕ್ಸ್ಟ್, ಟ್ರೇಸ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಹ್ಯೂಮನ್ ಕ್ಯಾಪಿಟಲ್ ಆ್ಯಂಡ್ ಇಕನಾಮಿಕ್ ಗ್ರೋತ್. ಮಾನವ ಬಂಡವಾಳ ಮತ್ತು ಆರ್ಥಿಕ ಬೆಳವಣಿಗೆಗಳ ನಡುವಿನ ಸಂಬಂಧ. ಆಲ್ರೆಡಿ ಐ ಟೋಲ್ಡ್ ವೈಲ್ ಡಿಸ್ಕಸಿಂಗ್ ಅಬೌಟ್ ದ್ಯಾಟ್ ಕಾನ್ಸೆಪ್ಟ್, ಫಸ್ಟ್ ಯು ಹ್ಯಾವ್ ಟು write meaning separately, meaning of human capital and economic growth. Afterwards explain the relationship between human capital and economic growth. So these are some of the 6 marks questions. So with this we finished 5th chapter, human capital formation in India. So if you have any doubts or clarification, call me or message me through WhatsApp. Notes will be uploaded very soon. So we'll meet with a new concept or a new chapter in the next class. Thank you.